ಹಿಜಾಬ್ ಕೇಸ್ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆಯನ್ನ ಹೈಕೋರ್ಟ್ ತ್ರಿಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ. ಪ್ರಕರಣದಲ್ಲಿ ಹಲವು ಅಂಶಗಳು ಅಡಕವಾಗಿರುವ ಹಿನ್ನೆಲೆಯಲ್ಲಿ ಹಿಜಾಬ್ ವಿಚಾರದಲ್ಲಿ ಇನ್ನಷ್ಟು ವಿಚಾರಣೆಯ ಅಗತ್ಯ ಮನಗಂಡಿದೆ. ವಿಚಾರಣೆಯನ್ನ ಹೈಕೋರ್ಟ್ ತ್ರಿಸದಸ್ಯ ಪೀಠ ಈಗ ಮುಂದುವರಿಕೆ ಮಾಡಿ ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಈಗ ಮಧ್ಯಂತರ ಆದೇಶವನ್ನ ಇನ್ನು ಮೊನ್ನೆ ನೀಡಲಾಗಿದೆ. ನಾಳೆಗೆ ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ಹೈಕೋರ್ಟ್ ತ್ರಿಸದಸ್ಯ ಪೀಠ ಏನು ಮಧ್ಯಂತರ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ಹೇಳಿದೆ, ನಿತ್ಯವೂ ವಿಚಾರಣೆ ನಡೆಸ್ತೀವಿ. ಯಾಕಂದ್ರೆ ಇದರಲ್ಲಿ ಹಲವು ಅಂಶಗಳು ಅಡಗಿವೆ, ಸಾಂವಿಧಾನಿಕ ಅಂಶಗಳು ಅಡಗಿದೆ, ಧಾರ್ಮಿಕ ಸ್ವಾತಂತ್ರ್ಯದ ಅಂಶಗಳು ಅಡಗಿದೆ. ಹೀಗಾಗಿ ಇದರ ಬಗ್ಗೆ ವಿಸ್ತೃತವಾದಂತಹ ವಿಚಾರಣೆ ಆಗ್ಬೇಕಾಗಿದೆ. ನಿತ್ಯವೂ ವಿಚಾರಣೆ ನಡೆಸ್ತೀವಿ, ಅಲ್ಲಿಯ ತನಕ ಮಧ್ಯಂತರ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಏನು ಹೈಕೋರ್ಟ್ ಹೇಳಿತ್ತು. ಈಗ ಇವತ್ತು 2:30ಕ್ಕೆ ಆರಂಭವಾದಂತಹ ವಿಚಾರಣೆ ಕೂಡ ನಾಳೆಗೆ ಮುಂದೂಡಿಕೆ ಆಗಿದೆ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ರು. ದೇವದತ್ ಕಾಮತ್ ಅವರು, ಎಜಿ ಅವರು ಈ ಸಂದರ್ಭ ಮಧ್ಯಪ್ರವೇಶ ಮಾಡಿ ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟರು. ನ್ಯಾಯಮೂರ್ತಿಗಳು ಬೇರೆ ಹೈಕೋರ್ಟ್ ತೀರ್ಪಿನ ಉಲ್ಲೇಖ ಇದ್ರೆ, ತೀರ್ಪಿನ ರೆಫರೆನ್ಸ್ ಇದ್ರೆ ಕೊಡಿ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಅಷ್ಟೇ ಅಲ್ಲ, ಸರ್ಕಾರದ ಅಧಿಕಾರದ ವ್ಯಾಪ್ತಿ ಆದೇಶಕ್ಕೆ ಸಂಬಂಧಪಟ್ಟಂತೆ ಸಮಿತಿಗೆ ನೀಡುವಂತಹ ಹೊಣೆಗಾರಿಕೆ ಎಷ್ಟು ಔಚಿತ್ಯ ಈ ಸಂದರ್ಭದಲ್ಲಿ ಅನ್ನೋ ವಿಚಾರವಾಗಿ ಕೂಡ ಪ್ರಶ್ನೆ ಉದ್ಭವ ಆಯಿತು. ಹಲವು ಪ್ರಶ್ನೆಗಳ ಜೊತೆಗೆ ಇವತ್ತಿನ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ತ್ರಿಸದಸ್ಯ ಪೀಠ ಮುಂದೂಡಿಕೆ ಮಾಡಿ ಆದೇಶವನ್ನ ಕೊಟ್ಟಿದೆ. ಈಗ ಹಾಗಾಗಿ ನಾಳೆ 2:30ಕ್ಕೆ ವಿಚಾರಣೆ ಮತ್ತೆ ಮುಂದುವರಿಕೆ ಆಗತ್ತೆ. ಇನ್ನು ಸಾಂವಿಧಾನಿಕ ಅಂಶಗಳು, ಧಾರ್ಮಿಕ ಸ್ವಾತಂತ್ರ್ಯ, ಸ್ತ್ರೀಯರ ಶಿಕ್ಷಣ, ಹಲವು ವಿಚಾರಗಳಲ್ಲಿ ಅಡಕಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಘರ್ಷ ಕೂಡ ಉಂಟಾಗಿರೋದು ಕೂಡ ಬಹಳ ಸ್ಪಷ್ಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ. ಹೀಗಾಗಿ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ ಅನ್ನೋದು ಬಹಳ ಸ್ಪಷ್ಟ ಇಲ್ಲಿ. ಹಾಗಾಗಿ ಹೈಕೋರ್ಟ್ ಕೂಡ ಹೇಳಿದೆ, ಅಗತ್ಯ ಬಿದ್ದರೆ ನಿತ್ಯ ಅರ್ಜಿಗಳ ವಿಚಾರಣೆ ನಡೆಸ್ತೀವಿ, ಅಂತಿಮ ತೀರ್ಪನ್ನ ನೀಡ್ತೀವಿ, ಅಲ್ಲಿ ತನಕ ಮಧ್ಯಂತರ ಆದೇಶವನ್ನ ನೀಡ್ತೀವಿ ಅಂತ ಆದೇಶವನ್ನ ಕೂಡ ಕೊಟ್ಟಿತ್ತು ಮಧ್ಯಂತರ ಆದೇಶ ಹೈಕೋರ್ಟ್. ಈ ನಿಟ್ಟಿನಲ್ಲಿ ಈಗ ಅರ್ಜಿಗಳ ವಿಚಾರಣೆ ನಡೀತಾ ಇದೆ. ಇವತ್ತು 2:30ಕ್ಕೆ ಆರಂಭ ಆದಂತಹ ವಿಚಾರಣೆ ಈಗ 4:45 ತನಕವೂ ಕೂಡ ಮುಂದುವರಿಯಿತು. ನಾಳೆಗೆ ಈಗ ವಿಚಾರಣೆ ಮುಂದೂಡಿಕೆ ಮಾಡಿ ಹೈಕೋರ್ಟ್ ತ್ರಿಸದಸ್ಯ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಗೆ ಸಮಯ ನಿಗದಿ ಮಾಡಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ಮುಂದುವರಿಯಲಿದೆ. ಹಿಜಾಬ್ ಕೇಸ್ ವಿಚಾರಣೆ ಈಗ ನಾಳೆಗೆ ಮುಂದೂಡಿಕೆ ಆಗಿರೋದು. ಇನ್ನು ಫೆಬ್ರವರಿ 10ರಂದು ಈ ವಿಚಾರಣೆ ನಡೆಸಿತ್ತು ಹೈಕೋರ್ಟ್ ವಿಸ್ತೃತ ಪೀಠ. ಆ ಸಂದರ್ಭದಲ್ಲಿ ಮುಚ್ಚಿರುವ ಶಿಕ್ಷಣ ಸಂಸ್ಥೆಗಳು ರಾಜ್ಯದಲ್ಲಿ ಮತ್ತೆ ಆರಂಭ ಆಗಬೇಕು, ಆದ್ರೆ ಸಮವಸ್ತ್ರ ನೀತಿ ಜಾರಿಯಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳ ತರಗತಿಯ ಒಳಗಡೆ ಹಿಜಾಬ್ ಆಗಿ ಕೇಸರಿ ಶಾಲ್ ಆಗಿ ಹಾಕುವಂತಿಲ್ಲ. ಅಷ್ಟೇ ಅಲ್ಲ, ಧಾರ್ಮಿಕ ಗುರುತುಗಳನ್ನ ಬಳಸುವಂತಿಲ್ಲ ಅಂತ ಮಧ್ಯಂತರ ಆದೇಶವನ್ನ ಹೊರಡಿಸಿತ್ತು. ಜೊತೆಗೆ ಈ ವಿಚಾರದಲ್ಲಿ ಹಲವು ಸಾಂವಿಧಾನಿಕ ಅಂಶಗಳು ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯ ಅಡಕವಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಣೆಯ ಅವಶ್ಯಕತೆ ಇದೆ. ಹಾಗಾಗಿ ನಿತ್ಯವೂ ಅವಶ್ಯಕತೆ ಇದ್ರೆ ವಿಚಾರಣೆ ನಡೆಸ್ತೀವಿ, ಅಂತಿಮ ತೀರ್ಪನ್ನ ಕೊಡ್ತೀವಿ ಕೆಲವು ದಿನಗಳಲ್ಲಿ. ಅದಕ್ಕೂ ಮೊದಲು ಮಧ್ಯಂತರ ಆದೇಶವನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು, ಅಗತ್ಯ ಬಿದ್ದರೆ ನಿತ್ಯ ವಿಚಾರಣೆ ನಡೆಸ್ತೀವಿ ಅಂತ ಹೈಕೋರ್ಟ್ ವಿಸ್ತೃತ ಪೀಠ ಏನು ಹೇಳಿದೆ. ಈಗ ಅದರಂತೆ ಇವತ್ತು ಕೂಡ ವಿಚಾರಣೆ ನಡೆಯಿತು. ಹಿಜಾಬ್ಗೆ ಸಂಬಂಧಪಟ್ಟಂತಹ ವಿಚಾರಣೆ ಅರ್ಜಿದಾರರ ಪರ ವಕೀಲರಾಗಿರುವಂತಹ ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡಿದ್ರು. ವಿಚಾರಣೆ ಈಗ ನಾಳೆಗೆ ಮುಂದೂಡಿಕೆಯಾಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ಈ ಕುರಿತಾದಂತಹ ವಿಚಾರಣೆ ಮುಂದುವರಿಯಲಿದೆ. ಇಲ್ಲಿ ಪ್ರಮುಖವಾಗಿ ಖುರಾನ್ನ ಉಲ್ಲೇಖ ಆಯಿತು. ಇಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟಂತೆ ಅರ್ಜಿದಾರ ಪರ ವಕೀಲರು ಮಂಡಿಸಿರುವಂತಹ ವಾದದ ಸಾರಾಂಶ ಏನಂತಂದ್ರೆ, ಇಲ್ಲಿ ಸಮವಸ್ತ್ರ ನೀತಿ ಜಾರಿ ಮಾಡಲಿ, ಅದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಸರ್ಕಾರ ಸಂವಿಧಾನದ ಅಧಿಕಾರವನ್ನ ಬಳಕೆ ಮಾಡಬಹುದು, ಆದರೆ ಸರ್ಕಾರ ತನ್ನ ಅಧಿಕಾರವನ್ನ ತಾನೇ ಚಲಾಯಿಸಬೇಕೇ ಹೊರತು ಇನ್ನೊಬ್ಬರಿಗೆ ಅದನ್ನು ವರ್ಗಾಯಿಸುವಂತಿಲ್ಲ. ಇಲ್ಲಿ ಕಾಲೇಜು ಅಭಿವೃದ್ಧಿ ಮಂಡಳಿಗೆ, ಶಾಸಕರ ನೇತೃತ್ವದ ಸಮಿತಿಗೆ ಸರ್ಕಾರ ಇದನ್ನ ವರ್ಗಾವಣೆ ಮಾಡಿದೆ, ಅದು ಸರಿ ಅಲ್ಲ. ಅಷ್ಟೇ ಅಲ್ಲ, ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಹಿಜಾಬ್ ಅನ್ನ ನಿರ್ಬಂಧ ಮಾಡಿದೆ. ಇಲ್ಲಿ ಸಮವಸ್ತ್ರ ಪಾಲನೆ ಮಾಡಿ ಅನ್ನೋದು ತಪ್ಪಲ್ಲ, ಆದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನಿರ್ಬಂಧಿಸೋದು ಅಥವಾ ನಮ್ಮ ಹಕ್ಕನ್ನು ತಡೆಯೋದು ಸರಿ ಅಲ್ಲ ಅನ್ನೋದು ಅರ್ಜಿದಾರ ಪರ ವಕೀಲರ ವಾದವಾಗಿತ್ತು. ಆಗ ನ್ಯಾಯಮೂರ್ತಿಗಳು ಕೇಳ್ತಾರೆ, ಹೌದಾ, ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಮಿತಿಗೆ ಅಧಿಕಾರವನ್ನ ಕೊಟ್ಟಿರೋದಾ ಅಂತ. ಅಷ್ಟೇ ಅಲ್ಲ, ಈ ಸಂಬಂಧಪಟ್ಟಂತೆ ಬೇರೆ ತೀರ್ಪಿನ ಹೈಕೋರ್ಟ್ ತೀರ್ಪಿನ ಉಲ್ಲೇಖ ಇದ್ರೆ ನೀಡಿ ಅಂತಲೂ ಕೂಡ ಹೈಕೋರ್ಟ್ ಹೇಳುತ್ತೆ, ವಿಸ್ತೃತ ಪೀಠ ಹೇಳುತ್ತೆ. ಜೊತೆಗೆ ಇಲ್ಲಿ ಸರ್ಕಾರದ ಆದೇಶದಲ್ಲಿ ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗಿದೆಯಾ, ಒಂದು ವೇಳೆ ಅದೇ ಕಾರಣವನ್ನೇ ಕೊಟ್ಟು ಹಿಜಾಬ್ ನಿರ್ಬಂಧಿಸಿದ್ದೆ ಆದ್ರೆ ನಾವು ಆಗ ನಿಮ್ಮ ವಾದವನ್ನ
ಪರಿಶೀಲಿಸ್ತೀವಿ ಅಂತ ಹೇಳ್ತಾರೆ. ಆಗ ದೇವದತ್ ಕಾಮತ್ ಅವರು ಹೌದು, ಕಾನೂನು ಸುವ್ಯವಸ್ಥೆಯ ನೆಪವನ್ನೇ ಕೊಟ್ಟು ಸರ್ಕಾರ ಹಿಜಾಬ್ ಅನ್ನು ನಿರ್ಬಂಧ ಮಾಡಿರೋದು ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯ ಆದೇಶ ಅಂತ ಆದೇಶವನ್ನ ತೋರಿಸ್ತಾರೆ. ಆಗ ಎಜಿ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಅದು ಕನ್ನಡದಲ್ಲಿ ಕೊಟ್ಟಂತಹ ಆದೇಶ, ಅದನ್ನ ತಪ್ಪಾಗಿ ಇಂಗ್ಲಿಷ್ಗೆ ತರ್ಜುಮೆ ಮಾಡಲಾಗಿದೆ. ಆದರೆ ನಿಜವಾದಂತಹ ಭಾಷಾಂತರಿಸಿದಂತಹ ಆದೇಶವನ್ನ ಪ್ರತಿಯನ್ನು ನಾವೀಗ ಸಲ್ಲಿಸ್ತಾ ಇದ್ದೀವಿ. ಇದು ಸರಿಯಾದಂತಹ ಭಾಷಾಂತರದ ಆದೇಶ ಅಂತ ನಾವು ಆ ಪ್ರತಿಯನ್ನು ಸಲ್ಲಿಸ್ತೀವಿ ಅಂತ ಎಜಿ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ. ನಂತರ ಈ ವಿಚಾರವಾಗಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನ ಮಾಡಿಕೊಟ್ಟು ಸಮವಸ್ತ್ರದ ಬಣ್ಣದ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಅರ್ಜಿದಾರ ಪರ ವಕೀಲರು ವಾದ ಮಂಡಿಸ್ತಾರೆ. ಈಗ ವಿಚಾರಣೆಯನ್ನ ಮತ್ತೆ ನಾಳೆಗೆ ಮುಂದೂಡಿಕೆ ಮಾಡಿ ಹೈಕೋರ್ಟ್ ವಿಸ್ತೃತ ಪೀಠ ಈಗ ಸದ್ಯದ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ತೀರ್ಮಾನವನ್ನ ಪ್ರಕಟಿಸಿದೆ. ಹಾಗಾಗಿ ನಾಳೆಯೂ ಕೂಡ ಹಿಜಾಬ್ ವಿಚಾರವಾಗಿ ವಾದ ಪ್ರತಿವಾದ ನಡೆಯಲಿದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪ್ರಕರಣ ಇದು. ಯಾಕಂದ್ರೆ ಇಲ್ಲಿ ಇದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಧರ್ಮ, ಸಾಂವಿಧಾನಿಕ ಅಂಶಗಳು, ಧಾರ್ಮಿಕ ಸ್ವಾತಂತ್ರ್ಯ, ಸ್ತ್ರೀಯರ ಶಿಕ್ಷಣ, ಶಾಲೆಗಳ ಅಧಿಕಾರ ವ್ಯಾಪ್ತಿ, ಸರ್ಕಾರದ ಅಧಿಕಾರ ವ್ಯಾಪ್ತಿ, ಜೊತೆಗೆ ಸರ್ಕಾರ ಏಕಾಏಕಿ ತೀರ್ಮಾನವನ್ನು ಪ್ರಕಟಿಸಿದೆಯಾ, ಮೊದಲಿಂದಲೂ ಕೂಡ ಎಲ್ಲಾ ಶಾಲೆಗಳಲ್ಲಿ ಸಮಾನ ರೂಪದ ನೀತಿ ಜಾರಿಯಲ್ಲಿದೆಯಾ, ಅಥವಾ ಏಕಾಏಕಿ ಉದ್ಭವ ಆಗಿರುವಂತಹ ವಿಚಾರನ ಇದು? ಹೀಗೆ ಹಲವು ಪ್ರಶ್ನೆಗಳಿದೆ. ಹಲವು ವಿಚಾರಗಳ ಬಗ್ಗೆ ಹಲವು ಆಯಾಮಗಳಲ್ಲಿ ಈ ವಿಚಾರಣೆ ಮುಂದುವರಿಯುವ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿ ಇನ್ನಷ್ಟು ಕಾಲಾವಕಾಶ ಬೇಕಾಗುವ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಇವತ್ತು ಕೂಡ ವಿಸ್ತೃತ ಪೀಠದ ಮುಂದೆ ವಿಚಾರಣೆ ನಡೆಯಿತು, ವಾದ ಮಂಡನೆ ಆಯಿತು, ನಾಳೆಗೆ ಅದೀಗ ಮುಂದೂಡಿಕೆ ಆಗಿದೆ. ಇವತ್ತಿನ ವಾದ ಮಂಡನೆಯ ಹೈಲೈಟ್ಸ್ ಏನೇನು? ಸುಕನ್ಯಾ, ಇವತ್ತು ಮೊದಲನೇದಾಗಿ ಅರ್ಜಿದಾರ ಪರ ದೇವದತ್ ಕಾಮತ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ವಾದ ಬಹುತೇಕ ಅಂತ್ಯ ಆಗಿದೆ. ಆದರೆ ಇನ್ನಕ್ಕೆ ಸ್ವಲ್ಪ ಪಾಯಿಂಟ್ಸ್ನ ನಾನು ಇನ್ನೂ ಹೇಳಬೇಕಾಗಿದೆ. ಹೀಗಾಗಿ ಕಾಲಾವಕಾಶ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಹೀಗಾಗಿ ಈಗ ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದೆ. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಬಹಳ ಸಂಪೂರ್ಣವಾದಂಥ ವಿವರವಾದಂಥ ಒಂದು ಆರ್ಗ್ಯುಮೆಂಟ್ಸನ್ನು ದೇವದತ್ ಕಾಮತ್ ಅವರು ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದೇನೆಂದರೆ, ಇದು ಮೂಲಭೂತ ಹಕ್ಕು. ಹಿಜಾಬ್ ಧರಿಸಿ ತರಗತಿಗೆ ತೆರಳುವುದು ಮುಸ್ಲಿಂ ಯುವತಿಯರ ಅಥವಾ ವಿದ್ಯಾರ್ಥಿನಿಯರ ಮೂಲಭೂತ ಹಕ್ಕು. ಬಹಳ ಹಿಂದಿನಿಂದಲೂ ಕೂಡ ಈ ಹಕ್ಕನ್ನು ಗುರುತಿಸಲಾಗಿದೆ. ಹೀಗಾಗಿ ಈ ಹಕ್ಕನ್ನು ನಿಯಂತ್ರಿಸೋದಕ್ಕೆ ಅಥವಾ ನಿರ್ಬಂಧಿಸೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದರಲ್ಲೂ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಸರ್ಕಾರ ಈ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದೆ. ಸರ್ಕಾರಕ್ಕೆ ಈ ರೀತಿಯ ಒಂದು ಆದೇಶ ಹೊರಡಿಸುವಂಥ ಅಧಿಕಾರನೇ ಇಲ್ಲ. ಹೀಗಾಗಿ ಆ ಸರ್ಕಾರದ ಆದೇಶ ಏನಿದೆ ಸಂಪೂರ್ಣ ಕಾನೂನು ಬಾಹಿರ ಮತ್ತು ಸಂವಿಧಾನ ಬಾಹಿರ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಅವರು ಕೇರಳ ಹೈಕೋರ್ಟ್ನ ತೀರ್ಪು, ಅದೇ ರೀತಿ ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನು ಉಲ್ಲೇಖ ಮಾಡಿದ್ದಾರೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಅಜ್ಮತ್ ಖಾನ್ ಅನ್ನುವಂಥ ಒಂದು ಪ್ರಕರಣದಲ್ಲಿ ಮಹಿಳೆಯರ ಫೋಟೋ, ಅಂದರೆ ಮತದಾರರ ಪಟ್ಟಿಯಲ್ಲಿ ಮುಸ್ಲಿಂ ಮಹಿಳೆಯರ ಫೋಟೋವನ್ನು ಹಾಕಬಾರ್ದು ಅಂತೇಳಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಯಾಕಂದರೆ ಅಲ್ಲಿ ಪರ್ದಾ ಹಾಕುವಂಥದ್ದು, ಅಂದರೆ ಬುರ್ಕಾ ಹಾಕುವಂಥದ್ದು ಕಡ್ಡಾಯ ಮುಸ್ಲಿಮರಲ್ಲಿ. ಹೀಗಾಗಿ ಬುರ್ಕಾ ಆಗದೇ ಇರುವಂತಹ ಒಂದು ಫೋಟೋವನ್ನು ಇರೋದಕ್ಕೆ ಅವಕಾಶ ಕೊಡಬಾರ್ದು ಮತದಾರರ ಪಟ್ಟಿಯಲ್ಲಿ ಅಂತ ಅರ್ಜಿ ಹಾಕಿದಾಗ ಅಲ್ಲಿನ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದ್ದು ಏನಂದರೆ, ಪರ್ದಾ ಅನ್ನೋದು ಅದು ಮೂಲಭೂತ ಹಕ್ಕಲ್ಲ ಅಂತೇಳಿ ಅಭಿಪ್ರಾಯ ಪಟ್ಟಿತ್ತು. ಆದರೆ ಹಿಜಾಬು ಮೂಲಭೂತ ಹಕ್ಕಿರ್ಬೋದು, ಅಂದರೆ ಅತ್ಯಗತ್ಯ ಭಾಗ ಆಗಿರ್ಬೋದು ಅಂತೇಳಿ ಅಭಿಪ್ರಾಯ ಪಟ್ಟಿತ್ತು. ಹೀಗಾಗಿ ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನು ಉಲ್ಲೇಖಿಸಿದ್ರು. ಅದೇ ರೀತಿ ಈಗಾಗಲೇ ಹಿಂದೆನೂ ಕೂಡ ಚರ್ಚೆ ಆಗಿರೋ ರೀತಿ ಕೇರಳ ಹೈಕೋರ್ಟ್ನ ತೀರ್ಪನ್ನು ಕೂಡ ಉಲ್ಲೇಖಿಸಿದ್ರು. ಜೊತೆಗೆ ಶಿರೂರು ಮಠ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಬಿಜಯ್ ಎಮಾನ್ಯುಯಲ್ ಕೇಸಲ್ಲೂ ಕೂಡ ಅಂದರೆ ಧಾರ್ಮಿಕ ಒಂದು ಸ್ವಾತಂತ್ರ್ಯದ ಅಂಶಗಳನ್ನು ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತು ಯಾವುದು ಅತ್ಯಗತ್ಯ ಧಾರ್ಮಿಕ ಆಚರಣೆಯೋ ಅದು ಫಂಡಮೆಂಟಲ್ ರೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಅದಕ್ಕೆ ನಿಯಂತ್ರಣ ಇರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ಇರೋದಿಲ್ಲ. ಹೀಗಾಗಿ ಹಿಜಾಬ್ ಕೂಡ ಫಂಡಮೆಂಟಲ್ ರೈಟ್, ಅಂದರೆ ಧಾರ್ಮಿಕ ಆಚರಣೆಯ ಒಂದು ಭಾಗ, ಅತ್ಯಗತ್ಯವಾದಂಥ ಭಾಗ. ಹೀಗಾಗಿ ಇದನ್ನು ತೆಗೆಯೋದಕ್ಕಾಗಲ್ಲ, ಈ ಆಚರಣೆಯನ್ನು ನಿರ್ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಕುರಾನ್ನ ಮತ್ತು ಹದೀತ್ನ ಒಂದು ಉಲ್ಲೇಖವನ್ನು ಕೂಡ ಕೊಡ್ತಾ ಇದ್ದಾರೆ. ಇಸ್ಲಾಂನ ಒಂದು ಪವಿತ್ರ ಗ್ರಂಥವಾದಂಥ ಕುರಾನ್ನಲ್ಲಿ ಇರುವಂಥ ಸಾಲುಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಅದೇ ರೀತಿ ಹದೀತ್ನ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲೂ, ಅಂದರೆ ಕಾನೂನಿನ ಆಯಾಮ, ಸಂವಿಧಾನದ ಆಯಾಮ, ಅದೇ ರೀತಿ ವೈಯಕ್ತಿಕ ಕಾನೂನು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಆಯಾಮ, ಹೀಗಾಗಿ ಎಲ್ಲ ರೀತಿಯ ಒಂದು ಅಂಶಗಳನ್ನು ಕೂಡ ಮುಂದಿಟ್ಟು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಅಂಶ ಏನಂದರೆ, ಈ ಕೇಸ್ನ ವಿಚಾರಣೆ ಇವತ್ತು ಅಥವಾ ಇನ್ನೊಂದೆರಡು ದಿನಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಈಗಾಗಲೇ ಬಹಳಷ್ಟು ಜನ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಈಗಾಗಲೇ 7ಕ್ಕೂ ಹೆಚ್ಚು ರಿಟ್ ಅರ್ಜಿಗಳು ಮತ್ತು PIL ದಾಖಲಾಗಿದೆ. ಅದ್ರ ಜೊತೆಗೆ ಹಲವಾರು ಜನ ವಕೀಲರು
ಮಧ್ಯಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕೇಸಲ್ಲಿ ನಮ್ಮ ವಾದವನ್ನು ಕೂಡ ಕೇಳಿ ಅಂತ ಇವತ್ತು ಇನ್ನೊಂದು ಅರ್ಜಿಯನ್ನು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ದಾಖಲಿಸಿದ್ರು. ಅದರಲ್ಲಿ ಕೆಲವೊಂದು ನಿಯಂತ್ರಣವನ್ನು ಹೇರಬೇಕು. ಈ ಒಂದು ವಿಚಾರಣೆ ಏನಿದೆ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಅಂದರೆ ಅದು ವರದಿ ಆಗ್ತಾ ಇರೋದ್ರಿಂದ ಅದು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಅದೇ ರೀತಿ ಮಧ್ಯಂತರ ಆದೇಶ ಏನು ಕೋರ್ಟ್ ನೀಡಿತ್ತು ಅದನ್ನು ಮಾರ್ಪಡಿಸೋದಕ್ಕೆ ಅಥವಾ ಅದಕ್ಕೆ ಸ್ಪಷ್ಟೀಕರಣ ಕೇಳಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಇನ್ನೂ ಹೈಕೋರ್ಟ್ ಮುಂದೆ ಬಂದಿಲ್ಲ. ನಾಳೆ ಅಥವಾ ನಾಡಿದ್ದು ಈ ಬಗ್ಗೆ ವಿಚಾರಣೆ ನಡೀಬೋದು. ಹೀಗೆ ಕೇರಳದಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಮಧ್ಯಂತರ ಅರ್ಜಿಗಳು ದಾಖಲಾಗುತ್ತೆ. ಯಾಕಂದರೆ ಹೈಕೋರ್ಟ್ ಏನು ತೀರ್ಪು ನೀಡುತ್ತೆ ಇದು ಐತಿಹಾಸಿಕ ತೀರ್ಪಾಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಯಾಕಂದರೆ ಪೂರ್ಣಪೀಠ ಯಾವುದೇ ಹೈಕೋರ್ಟ್ನ ಪೂರ್ಣಪೀಠ ಈ ಒಂದು ಅಂಶ ಹಿಜಾಬ್ನ ಅಂಶದ ಬಗ್ಗೆ ಇದುವರೆಗೂ ಯಾವುದೇ ತೀರ್ಪನ್ನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹಿಜಾಬ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಟ್ಟಿಲ್ಲ. ಹೀಗಾಗಿ ಹೈಕೋರ್ಟ್ ಏನು ತೀರ್ಪು ನೀಡುತ್ತೆ ಇದು ನಿಜಕ್ಕೂ ಒಂದು ಐತಿಹಾಸಿಕ ತೀರ್ಪಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಜೊತೆಗೆ ಸುಪ್ರೀಂ ಕೋರ್ಟ್ ನಾಳೆ ಚಾಲೆಂಜ್ ಮಾಡಿದ್ರು ಕೂಡ ಎಲ್ಲ ಅಂಶಗಳ ಬಗ್ಗೆ ಕೂಡ ಕೋರ್ಟ್ ವಿಚಾರಣೆ ನಡೆಸ್ತಾ ಇರೋದ್ರಿಂದ ಎಲ್ಲ ಪ್ರಶ್ನೆಗೂ ಉತ್ತರಿಸ್ತೀವಿ ಅಂತೇಳಿ ನ್ಯಾಯಮೂರ್ತಿಗಳು ಕೂಡ ಹೇಳಿರೋದ್ರಿಂದ ಜೊತೆಗೆ ನ್ಯಾಯಮೂರ್ತಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಈಗ ಅರ್ಜಿದಾರರಿಗೂ ಕೇಳಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ನಾವು ಕೇಳೋರು ಇದ್ದೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಇದೊಂದು ಮಹತ್ವದ ಒಂದು ತೀರ್ಪಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆದರೆ ಈ ವಿಚಾರಣೆ ಮುಗಿಯೋದಕ್ಕೆ ಇನ್ನೂ ಒಂದೆರಡು ದಿವಸಗಳ ಕಾಲಾವಕಾಶ ಹಿಡಿಬಹುದು. ಸುಕನ್ಯಾ. ರಮೇಶ್, ಇಲ್ಲಿ ಈಗ ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಆಬ್ಜೆಕ್ಷನ್ ಕೂಡ ಕೇಳಿ ಬಂತು. ಅಂದ್ರೆ ಅರ್ಜಿದಾರರ ಪರ ವಕೀಲರು ಸರ್ಕಾರದ ಆದೇಶ ಅಂದ್ರೆ ಈ ಒಂದು ಹಿಜಾಬ್ ಧರಿಸೋದಕ್ಕೆ ನಿರ್ಬಂಧ ಮಾಡೋದಕ್ಕೆ ನೀಡಿರುವಂತಹ ಒಂದು ಕಾರಣ, ಕಾನೂನು ಸುವ್ಯವಸ್ಥೆ ಕಾರಣ, ಇದಕ್ಕೆ ಸಂಬಂಧಪಟ್ಟಂತೆ ಆಬ್ಜೆಕ್ಷನ್ ಬಂತು. ಈ ಸಂದರ್ಭದಲ್ಲಿ ಎಜಿ ಅವರು ಮಧ್ಯಪ್ರವೇಶ ಮಾಡಿ ತರ್ಜುಮೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಏನಿದೆ? ಸುಕನ್ಯಾ, ಈ ಕೇಸ್ನಲ್ಲಿ ಏನಾಗಿದೆ, ಸರ್ಕಾರದ ಆದೇಶ ಸಮವಸ್ತ್ರ ಸಂಹಿತೆಯನ್ನು ರೂಪಿಸೋದಕ್ಕೆ ಸ್ಥಳೀಯ ಶಾಸಕರ ನೇತೃತ್ವದ ಶಾಲಾ ಅಭಿವೃದ್ಧಿ ಸಮಿತಿ ಅಥವಾ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಅಧಿಕಾರ ಕೊಟ್ಟಿರೋದನ್ನೇ ಪ್ರಶ್ನೆ ಮಾಡಲಾಗಿತ್ತು. ಜೊತೆಗೆ ಈ ಅರ್ಜಿಯಲ್ಲಿ ಅಂದರೆ ಟ್ರಾನ್ಸ್ಲೇಷನಲ್ಲಿ ಈಗ ಸಂವಿಧಾನದ ಆರ್ಟಿಕಲ್ 25 ಸಬ್ ಕ್ಲಾಸ್ 1ನಲ್ಲಿ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿರ್ಬಂಧಿಸೋದು 3 ಕಾರಣಗಳಿಂದಾಗಿ ನಿರ್ಬಂಧಿಸಬಹುದು. ಒಂದು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ನೈತಿಕ ದೃಷ್ಟಿಯಿಂದ ಮೂಲಭೂತ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಬಹುದು. ಆದರೆ ಸರ್ಕಾರ ಕೂಡ ಅದೇ ಕಾರಣ ಕೊಟ್ಟು ಅಂದರೆ ಪಬ್ಲಿಕ್ ಆರ್ಡರ್ ಅನ್ನುವಂಥ ಕಾರಣ ಕೊಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಅನ್ನೋ ಕಾರಣ ಕೊಟ್ಟು ನಿರ್ಬಂಧಿಸಕ್ಕೆ ಹೊರಟಿದೆ ಅಂತೇಳಿ ವಾದ ಮಂಡಿಸಿದ್ರು. ಆದರೆ ಅದಕ್ಕೆ ಎಜಿ ಅವರು ಇಲ್ಲ ಅದು ಟ್ರಾನ್ಸ್ಲೇಷನ್ ಆಗಿರೋ ಪ್ರಮಾದ, ಅದನ್ನು ಔಟ್ ಆಫ್ ಕಂಟೆಕ್ಸ್ಟ್ ಓದಬಾರ್ದು, ಬದಲಾಗಿ ಸಮವಸ್ತ್ರವನ್ನು ಕಡ್ಡಾಯ ಮಾಡುವಂಥ ಸಮವಸ್ತ್ರ ಪ್ರತಿ ಶಾಲೆಯಲ್ಲೂ ಸಮವಸ್ತ್ರ ಇರಬೇಕು ಅನ್ನುವಂಥದ್ದು ಕಾನೂನು ಸುವ್ಯವಸ್ಥೆ ಸಾರ್ವಜನಿಕ ಸುವ್ಯವಸ್ಥೆ ಒಂದು ಭಾಗ ಅಂತ ಹೇಳಿದ್ದೀವಿ. ಹೀಗಾಗಿ ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸೋದು ತಪ್ಪು ಅಂತೇಳಿ ಸ್ಪಷ್ಟೀಕರಣ ಕೊಟ್ಟರು. ಹೀಗಾಗಿ ಈಗ ವಿಚಾರಣೆ ನಾಳೆ ಮುಂದೋಗಿದೆ. ಅರ್ಜಿದಾರರ ಪರ ವಕೀಲರ ವಾದ ಏನಂತಂದ್ರೆ ಯಾವುದೇ ಆಂಗಲಲ್ಲೂ ಕೂಡ ಈ ಸರ್ಕಾರಿ ಆದೇಶಕ್ಕೆ ಬೆಲೆ ಇಲ್ಲ, ಕಾನೂನು ಬಾಹಿರ, ಹೀಗಾಗಿ ಅದನ್ನು ರದ್ದುಪಡಿಸಬೇಕು ಅಂತೇಳಿ ಅವ್ರು ವಾದ ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ರಮೇಶ್.